ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವದಂತಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ನಮ್ಮ ತಂದೆ ಹಾಗೂ ಜಾರಕಿಹೊಳಿ ನಡುವೆ ಯಾವುದೇ ವೈಮನಸ್ಸು ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋದೆಲ್ಲ ಸುಳ್ಳು ಸುದ್ದಿ ಅಂತ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರಿಬ್ರು ಕೂಡ ಕಾಂಗ್ರೆಸ್ ಸೇರೋದಕ್ಕೂ ಮೊದಲೇ ಜೊತೆಯಲ್ಲಿದ್ದವರು. ಅಹಿಂದ ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರ ಸೈದ್ಧಾಂತಿಕ ನಿಲುವು ಕೂಡ ಒಂದೇ ಆಗಿದೆ. ಒಟ್ಟಿಗೆ ಇರ್ತಾರೆ. ಗೊಂದಲದ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಮುಂದಿನ ಅಹಿಂದ ನಾಯಕ ಯಾರು ಅಂತ ಬಂದಾಗ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ತೆಗೆದುಕೊಂಡಿದ್ರು. ಬಟ್ ಇತ್ತೀಚೆಗೆ ಕೆಲ ಬೆಳವಣಿಗೆಗಳನ್ನ ಕಂಡಾಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬಣ ಬಿಟ್ಟು ಡಿಕೆ ಶಿವಕುಮಾರ್ ಅವ್ರ ಜೊತೆ ಓಡಾಡ್ತಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಎದುರಾಗಿತ್ತು. ಅಸಮಾಧಾನ ಏನಾದ್ರೂ ಇದೆಯಾ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಇವತ್ತೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸು ಇದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನ ಹಾಡ್ತಿದ್ದಾರೆ. ಅದನ್ನ ಸತ್ಯಕ್ಕೆ ದೂರವಾದಂತ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಕೂಡ ಒಟ್ಟಿಗೆ ಇರುವಂತವ್ರು, ಮುಂದೆ ಕೂಡ ಒಟ್ಟಿಗೆ ಇರ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ, ವೈಮನಸ್ಸು ಇದೆ ಅಂತ ಹೇಳಿ ಕೆಲವು ಸುದ್ದಿಗಳನ್ನ ಹಾಡ್ತಿದ್ದಾರೆ. ಅದನ್ನ ಸತ್ಯಕ್ಕೆ ದೂರವಾದಂತ ಮಾತು. ಯಾವತ್ತೂ ಕೂಡ ತಂದೆಯವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮುಂಚಿನೂ ಕೂಡ ಅಹಿಂದ ಒಂದು ಚಳುವಳಿಯಲ್ಲಿ ಜೊತೆಯಾಗಿದ್ದಂಥವ್ರು. ಇಬ್ಬರದು ಕೂಡ ಸೈದ್ಧಾಂತಿಕ ನಿಲುವು ಒಂದೇ ಇದೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಕೂಡ ಒಟ್ಟಿಗೆ ಇರುವಂತವ್ರು, ಮುಂದೆ ಕೂಡ ಒಟ್ಟಿಗೆ ಇರ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ತಂದೆಯವರಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೂ ಕೂಡ ಭಿನ್ನಾಭಿಪ್ರಾಯಗಳಿದೆ.